ಓಂ ನಮಃ ಶಿವಾಯ. ತುಲಾರಾಶಿಯ ಸಮಸ್ತ ಬಂಧುಗಳೇ, ನಿಮ್ಮ ನೆಚ್ಚಿನ ದೇವರ ದರ್ಶನ ಮಾಧ್ಯಮಕ್ಕೆ ಆದರದ ಸ್ವಾಗತ. ಫೆಬ್ರುವರಿ 17ರಿಂದ 23ರವರೆಗಿನ ಈ ಕಾಲಘಟ್ಟವು ಸಾಧಾರಣವಾದುದಲ್ಲ. ಇದು ನಿಮ್ಮ ಬದುಕಿನ ಪಥವನ್ನೇ ಬದಲಿಸಬಲ್ಲ ಮಹತ್ವದ ಘಟ್ಟವಾಗಿ ಸಾಬೀತುಗೊಳ್ಳಲಿದೆ. ಇದು ಕೇವಲ ಒಂದು ವಾರದ ಅವಧಿಯಲ್ಲ, ಬದಲಾಗಿ ನಿಮ್ಮ ಸಹನೆ, ಆತ್ಮಬಲ ಮತ್ತು ಸಮತೋಲನದ ಗುಣಕ್ಕೆ ಒಡ್ಡುವ ಕಠಿಣ ಪರೀಕ್ಷೆಯಾಗಿದೆ. ಕಳೆದ ಹಲವು ತಿಂಗಳುಗಳಿಂದ ನೀವು ಜೀವನದಲ್ಲಿ ಶಿಸ್ತು ಮತ್ತು ಸ್ಥಿರತೆಯನ್ನು ತರಲು ಶ್ರಮಿಸುತ್ತಿದ್ದೀರಿ. ಆದರೂ ನಿಮ್ಮ ಅಂತರಂಗದಲ್ಲಿರುವ ಕೆಲವು ಅನುಕ್ತ ಪ್ರಶ್ನೆಗಳು ಮತ್ತು ಸಂಶಯಗಳು ನಿಮ್ಮನ್ನು ಸತತವಾಗಿ ಕಾಡುತ್ತಿವೆ. ಈಗ ಫೆಬ್ರವರಿ 17ರ ನಂತರ ಸನ್ನಿವೇಶಗಳು ಕ್ಷಿಪ್ರವಾಗಿ ಪಲ್ಲಟಗೊಳ್ಳಲಿವೆ ಮತ್ತು ವಿಧಿಯು ನಿಮ್ಮನ್ನು ಮಾನಸಿಕವಾಗಿ ದೃಢಗೊಳಿಸುವ ಹಾಗೂ ಪ್ರಜ್ಞಾವಂತರನ್ನಾಗಿ ಮಾಡುವ ಸಂದರ್ಭಗಳನ್ನು ಸೃಷ್ಟಿಸಲಿದೆ. ಕೆಲವು ವಿದ್ಯಮಾನಗಳು ಅನಿರೀಕ್ಷಿತವಾಗಿ ಘಟಿಸಲಿವೆ. ಕೆಲವು ಬಾಂಧವ್ಯಗಳ ನೈಜ ಮುಖವು ನಿಮಗೆ ಗೋಚರಿಸಲಿದೆ ಮತ್ತು ಹೊಸ ಸುಯೋಗಗಳು ಅನಿರೀಕ್ಷಿತವಾಗಿ ನಿಮ್ಮನ್ನು ಅರಸಿ ಬರಲಿವೆ. ಕೆಲವು ವ್ಯಕ್ತಿಗಳು ತಮ್ಮ ಅಸಲಿ ಬಣ್ಣವನ್ನು ಬಯಲು ಮಾಡುವ ಸಾಧ್ಯತೆಯಿದೆ. ಇದು ಸಂಬಂಧಗಳ ಆಳವನ್ನು ಅರಿಯಲು ನಿಮಗೆ ನೆರವಾಗಲಿದೆ. ಈ ಕಾಲದಲ್ಲಿ ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಿಸುವ ಶಕ್ತಿಯುಳ್ಳ ಕೆಲವು ಸುಸಂದರ್ಭಗಳು ಸೃಷ್ಟಿಯಾಗಲಿವೆ. ನೆನಪಿಡಿ, ತುಲಾರಾಶಿಯವರ ಬೃಹತ್ ಶಕ್ತಿಯು ಅವರ ಸಮತೋಲನ, ತಾರ್ಕಿಕ ಚಿಂತನೆ ಮತ್ತು ಪ್ರತಿ ಸನ್ನಿವೇಶದಲ್ಲೂ ನ್ಯಾಯಯುತವಾಗಿ ವರ್ತಿಸುವ ಚಾತುರ್ಯದಲ್ಲಿದೆ. ನೀವು ಅವಸರವನ್ನು ಬಿಟ್ಟು ತಾಳ್ಮೆಯಿಂದ ನಿರ್ಣಯ ಕೈಗೊಂಡರೆ ಮತ್ತು ಭಾವನೆಗಳಿಗಿಂತ ವಿವೇಕಕ್ಕೆ ಆದ್ಯತೆ ನೀಡಿದರೆ, ಈ ವಾರವು ನಿಮಗೆ ಅಭಿವೃದ್ಧಿ ಮತ್ತು ಅದೃಷ್ಟದ ನೂತನ ದ್ವಾರಗಳನ್ನು ತೆರೆಯಬಲ್ಲದು. ಈ ಸಮಯವನ್ನು ಉಪೇಕ್ಷಿಸಬೇಡಿ. ಪ್ರತಿಯೊಂದು ಸುಳಿವನ್ನೂ ಜಾಗರೂಕತೆಯಿಂದ ಗಮನಿಸಿ ಮತ್ತು ನಿಮ್ಮ ಅಂತರಾತ್ಮದ ಸೂಕ್ಷ್ಮ ಧ್ವನಿಯನ್ನು ಅಲಕ್ಷಿಸಬೇಡಿ. ನಿಮ್ಮ ಒಳಗಿನ ದಾರಿದೀಪವೇ ನಿಮಗೆ ಸೂಕ್ತ ಮಾರ್ಗವನ್ನು ತೋರಿಸಲಿದೆ. ಆದರೆ ಮುನ್ನಡೆಯುವ ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಭಕ್ತಿಯಿಂದ ಹರ ಹರ ಮಹಾದೇವ್ ಎಂದು ನಮೂದಿಸಿ. ಈ ವಿಡಿಯೋವನ್ನು ಪ್ರೀತಿಯಿಂದ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಈಗ ಮೊದಲನೆಯ ಆಶ್ಚರ್ಯಕರ ಭವಿಷ್ಯವಾಣಿಯಿಂದ ಆರಂಭಿಸೋಣ. 1. ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರತೆ ಮತ್ತು ಸಮರ್ಪಕ ನಿರ್ವಹಣೆ. ಫೆಬ್ರುವರಿ 17ರಿಂದ 23ರ ಅವಧಿಯಲ್ಲಿ ತುಲಾರಾಶಿಯವರ ಆರ್ಥಿಕ ಬದುಕು ಹಂತಹಂತವಾಗಿ ಪರಿವರ್ತನೆಯಾಗಲಿದ್ದು, ಧನಸಹಾಯದ ವಿಷಯದಲ್ಲಿ ಹೊಸ ಚೈತನ್ಯ ಕಾಣಲಿದೆ. ನೀವು ಈ ಹಿಂದೆ ಹಣಕಾಸಿನ ಅಭದ್ರತೆ ಅಥವಾ ಅನಿಶ್ಚಿತತೆಯಿಂದ ಬಳಲುತ್ತಿದ್ದರೆ, ಪರಿಸ್ಥಿತಿಗಳು ಮೆಲ್ಲನೆ ನಿಮ್ಮ ಪರವಾಗಿ ಬರಲಿವೆ. ಬರಬೇಕಿದ್ದ ಬಾಕಿ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆಯಿದೆ. ಹಳೆಯ ಹೂಡಿಕೆಗಳು ಲಾಭ ನೀಡಲು ಶುರು ಮಾಡಬಹುದು ಅಥವಾ ಆದಾಯದ ನೂತನ ಮೂಲಗಳು ಆಕಸ್ಮಿಕವಾಗಿ ಗೋಚರಿಸಬಹುದು. ಹಳೆಯ ಬಾಂಧವ್ಯ ಅಥವಾ ಅರ್ಧಕ್ಕೆ ನಿಂತ ಕಾರ್ಯಗಳು ಧನಲಾಭದ ಬಾಗಿಲು ತೆರೆಯಬಹುದು. ಆದಾಗ್ಯೂ ಈ ವಾರ ಒಂದು ಮುಖ್ಯ ಎಚ್ಚರಿಕೆ ಅಗತ್ಯ. ಸಂಪಾದನೆಯ ದಾರಿಗಳು ಹೆಚ್ಚಾಗುತ್ತಿದ್ದಂತೆ ಖರ್ಚುಗಳೂ ಸಹ ಅದೇ ವೇಗದಲ್ಲಿ ಏರುವ ಸಾಧ್ಯತೆಯಿದೆ. ವಿಶೇಷವಾಗಿ ಗೃಹಕೃತ್ಯ, ಪರಿವಾರ, ಸೌಲಭ್ಯಗಳು ಅಥವಾ ವಾಹನಗಳ ಕುರಿತಾದ ವೆಚ್ಚಗಳು ಅನಿರೀಕ್ಷಿತವಾಗಿ ಎದುರಾಗಿ ನಿಮ್ಮ ಬಜೆಟ್ ಮೇಲೆ ಒತ್ತಡ ತರಬಹುದು. ಆದ್ದರಿಂದ ಭಾವಾವೇಶಕ್ಕೆ ಒಳಗಾಗಿ ಯಾವುದೇ ದೊಡ್ಡ ಹಣಕಾಸಿನ ತೀರ್ಮಾನ ಕೈಗೊಳ್ಳುವುದು ಸೂಕ್ತವಲ್ಲ. ಯಾರಾದರೂ ನಿಮ್ಮ ಬಳಿ ಸಾಲ ಅಥವಾ ಸಹಾಯ ಕೇಳಿದರೆ, ನಿರ್ಧಾರಕ್ಕೂ ಮುನ್ನ ಪರಿಸ್ಥಿತಿಯನ್ನು ವಿವೇಚನೆಯಿಂದ ವಿಶ್ಲೇಷಿಸಿ. ಇದು ದೂರದೃಷ್ಟಿಯ ಯೋಜನೆಯೇ ಹೊರತು ಆತುರದ ಕೃತ್ಯಕ್ಕಲ್ಲ. ತುಲಾರಾಶಿಯವರ ಸ್ಥಿತಪ್ರಜ್ಞೆ ಮತ್ತು ವಿವೇಕವೇ ಈ ಕಾಲದಲ್ಲಿ ನಿಮ್ಮ ದೊಡ್ಡ ರಕ್ಷಣೆಯಾಗಿದೆ. ನೀವು ಸಮಾಧಾನ ಮತ್ತು ಜಾಣತೆಯನ್ನು ಪ್ರದರ್ಶಿಸಿದರೆ, ಈ ವಾರವು ನಿಮ್ಮ ಆರ್ಥಿಕ ಬಲವರ್ಧನೆಗೆ ನಾಂದಿಯಾಗಲಿದೆ. ಇದು ಮುಂಬರುವ ದೊಡ್ಡ ಲಾಭಗಳ ಮುನ್ಸೂಚನೆ ಮಾತ್ರ. ನೀವು ಸಮತೋಲನ ಕಾಪಾಡಿಕೊಂಡು ಸತತ ಪ್ರಯತ್ನ ಮುಂದುವರಿಸಬೇಕು. 2ನೇ ಸಂಖ್ಯೆ, ಬಾಂಧವ್ಯಗಳಲ್ಲಿ ದೃಢತೆ ಮತ್ತು ಸಂವೇದನಾಶೀಲತೆಯ ಕಾಲ. ಫೆಬ್ರುವರಿ 17ರಿಂದ 23ರವರೆಗೆ ತುಲಾರಾಶಿಯವರು ತಮ್ಮ ಸಂಬಂಧಗಳಲ್ಲಿ ತೀವ್ರವಾದ ತುಮುಲಗಳನ್ನು ಅನುಭವಿಸಬಹುದು ಮತ್ತು ಈ ಅವಧಿಯು ಭಾವನಾತ್ಮಕ ಪರೀಕ್ಷೆಯ ಕಾಲವಾಗಿರಲಿದೆ. ಇದುವರೆಗೆ ಮನಸ್ಸಿನಲ್ಲೇ ಅದುಮಿಟ್ಟಿದ್ದ ವಿಷಯಗಳು ಏಕಾಏಕಿ ಹೊರಬಂದು ಸ್ವಲ್ಪ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣ ಮಾಡಬಹುದು. ಕುಟುಂಬದಲ್ಲಿ ಬಹುಕಾಲದಿಂದ ನೆನಗುದ್ದೆಗೆ ಬಿದ್ದಿದ್ದ ವಿಷಯದ ಬಗ್ಗೆ ಈಗ ಬಹಿರಂಗ ಚರ್ಚೆ ನಡೆಯುವ ಸಾಧ್ಯತೆಯಿದೆ. ಮನೆಯವರು ಅತೃಪ್ತಿ ತೋರಬಹುದು ಅಥವಾ ಹಳೆಯ ವೈಮನಸ್ಸು ಮರುಕಳಿಸಬಹುದು. ಇಂತಹ ಸಂದರ್ಭದಲ್ಲಿ ನಿಮ್ಮ ದೊಡ್ಡ ಬಲವೆಂದರೆ ನಿಮ್ಮ ಸಮಚಿತ್ತ ಮತ್ತು ಸಹನೆ. ನೀವು ತಕ್ಷಣ ಆವೇಶಕ್ಕೆ ಒಳಗಾಗುವುದರ ಬದಲು ಎದುರಿಗಿರುವವರ ದೃಷ್ಟಿಕೋನವನ್ನು ಆಲಿಸಿದರೆ ಸಂಬಂಧಗಳು ಹೊಸ ಸ್ಪಷ್ಟತೆಯನ್ನು ಪಡೆಯುತ್ತವೆ. ಕೆಲವೊಮ್ಮೆ ಕಟು ಸತ್ಯವನ್ನು ಎದುರಿಸುವುದು ಕಷ್ಟವಾದರೂ ಅದು ಸಂಬಂಧವನ್ನು ಪ್ರಬುದ್ಧಗೊಳಿಸುತ್ತದೆ. ಈ ವಾರ ಪ್ರೇಮ ಸಂಬಂಧಗಳಿಗೆ ಅಗ್ನಿಪರೀಕ್ಷೆಯ ಕಾಲ.
ಪರಸ್ಪರ ನಂಬಿಕೆ ಗಾಢವಾಗಿದ್ದರೆ ಸಂಬಂಧವು ಮತ್ತಷ್ಟು ಆಪ್ತವಾಗುತ್ತದೆ. ಆದರೆ ಸಂಶಯ ಅಥವಾ ಅನಂಬಿಕೆಯಿದ್ದರೆ ಅಂತರ ಹೆಚ್ಚಾಗಬಹುದು. ಆದ್ದರಿಂದ ಸಂವಾದನದ ಕೊಂಡಿಯನ್ನು ಕಳಚಬೇಡಿ. ಮೌನವು ಅನೇಕವೊಮ್ಮೆ ತಪ್ಪುಗ್ರಹಿಕೆಗೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಅನಿಸಿಕೆಗಳನ್ನು ಪಾರದರ್ಶಕವಾಗಿ, ನಿರಾಳವಾಗಿ ಮತ್ತು ಗೌರವಯುತವಾಗಿ ಮಂಡಿಸಿ. ನೆನಪಿಡಿ, ಇದು ಸಂಬಂಧಗಳನ್ನು ಮುರಿಯುವ ಸಮಯವಲ್ಲ, ಬದಲಾಗಿ ಪರಸ್ಪರ ಅರಿವಿನ ಮೂಲಕ ಅವುಗಳನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯುವ ಸಮಯ. ಸಂಖ್ಯೆ 3. ಗುಪ್ತ ವೈರಿಗಳ ಸಂಚ ಮತ್ತು ಜಾಗರೂಕತೆ. ತುಲಾರಾಶಿಯವರು ಈ 7 ದಿನಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು, ಏಕೆಂದರೆ ನಿಮ್ಮ ವಿರೋಧಿಗಳು ಸಕ್ರಿಯರಾಗಬಹುದು. ನಿಮ್ಮ ವೃತ್ತಿ ಅಥವಾ ಸಾಮಾಜಿಕ ವಲಯದಲ್ಲಿ ಯಾರಾದರೂ ಮೇಲ್ನೋಟಕ್ಕೆ ಹಿತೈಷಿಗಳಂತೆ ಕಂಡರೂ ನಿಮ್ಮ ಉನ್ನತಿಯ ಬಗ್ಗೆ ಹೊಟ್ಟೆಕಿಚ್ಚು ಪಡಬಹುದು. ಅವರು ನಿಮ್ಮ ಕಾರ್ಯಯೋಜನೆಗಳು ಅಥವಾ ವೈಯಕ್ತಿಕ ರಹಸ್ಯಗಳನ್ನು ಅರಿಯಲು ಪ್ರಯತ್ನಿಸಬಹುದು. ಆದ್ದರಿಂದ ಈ ವಾರ ನಿಮ್ಮ ಗುಟ್ಟುಗಳನ್ನು ಎಲ್ಲರ ಮುಂದೆ ಬಿಚ್ಚಿಡುವುದು ಕ್ಷೇಮವಲ್ಲ. ಯಾರ ಬಗ್ಗೆಯಾದರೂ ಅನುಮಾನ ಮೂಡಿದರೆ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಅಲಕ್ಷಿಸಬೇಡಿ. ತುಲಾರಾಶಿಯವರ ವಿಮರ್ಶಾತ್ಮಕ ಬುದ್ಧಿಯೇ ಈ ಸಮಯದಲ್ಲಿ ನಿಮ್ಮ ರಕ್ಷಣಾ ಕವಚವಾಗಿದೆ. ವೈರಿಯ ಬಲವು ನಿಮ್ಮ ಭಯದಲ್ಲಿ ಅಡಗಿದೆಯೇ ಹೊರತು ನಿಮ್ಮ ಶಾಂತಿಯಲ್ಲಲ್ಲ. ಅತಿಯಾಗಿ ಪ್ರತಿಕ್ರಿಯೆ ನೀಡಬೇಡಿ. ಮೌನವಾಗಿ ನಿಮ್ಮ ಕೆಲಸದ ಮೇಲೆ ಗಮನಹರಿಸಿ. ನಿಮ್ಮ ಪ್ರಾಮಾಣಿಕ ಶ್ರಮ ಮತ್ತು ಸ್ಪಷ್ಟ ಗುರಿಗಳು ಅಂತಿಮವಾಗಿ ಜಯ ತಂದುಕೊಡುತ್ತವೆ ಮತ್ತು ನಕಾರಾತ್ಮಕ ಶಕ್ತಿಗಳು ತಾವಾಗಿಯೇ ಚೆದರಿಹೋಗುತ್ತವೆ. 4ನೇ ಸಂಖ್ಯೆಯು ನ್ಯಾಯಾಲಯ ಮತ್ತು ದಾಖಲೆಗಳ ಪ್ರಕ್ರಿಯೆಯಲ್ಲಿ ಪ್ರಗತಿ. ಫೆಬ್ರವರಿ 17ರಿಂದ 23ರ ಅವಧಿಯಲ್ಲಿ ಭೂಮಿಯ ಕಾಗದ ಪತ್ರಗಳು ಅಥವಾ ಕಾನೂನು ಸಂಬಂಧಿತ ಕೆಲಸಗಳಲ್ಲಿ ಚಲನೆ ಕಂಡುಬರಲಿದೆ. ಹಳೆಯ ಕಡತಗಳು ವಿಲೇವಾರಿಯಾಗಬಹುದು ಅಥವಾ ಸರ್ಕಾರಿ ಕಚೇರಿಯಿಂದ ಪ್ರಮುಖ ಮಾಹಿತಿ ಬರಬಹುದು. ಆದರೂ ಯಾವುದೇ ಅತಿರೇಕದ ಉತ್ಸಾಹ ಸಲ್ಲದು. ಯಾವುದೇ ಪತ್ರಕ್ಕೆ ಸಹಿ ಮಾಡುವ ಮುನ್ನ ಪ್ರತಿಯೊಂದು ಷರತ್ತನ್ನು ಕೂಲಂಕುಷವಾಗಿ ಓದಿ. ಅಗತ್ಯವಿದ್ದರೆ ಅನುಭವಿಗಳ ಅಥವಾ ವಕೀಲರ ಸಲಹೆ ಪಡೆಯುವುದು ಉತ್ತಮ. ಸಣ್ಣ ಆಚಾತುರ್ಯವೂ ಮುಂದೆ ದೊಡ್ಡ ಸಮಸ್ಯೆಯಾಗಬಹುದು. ನಿಮ್ಮ ನ್ಯಾಯಯುತ ಧೋರಣೆಯು ಈ ಸಮಯದಲ್ಲಿ ನಿಮಗೆ ನೆರವಾಗಲಿದೆ. ತಾಳ್ಮೆಯಿಂದ ಪಾರದರ್ಶಕವಾಗಿ ಮುನ್ನಡೆದರೆ ಗೆಲುವು ನಿಮ್ಮದಾಗಲಿದೆ. ಸಂಖ್ಯೆ 5. ಆರ್ಥಿಕ ಬದುಕಿನಲ್ಲಿ ನಿರ್ಣಾಯಕ ತಿರುವು. ಈ ವಾರ ತುಲಾರಾಶಿಯವರ ಧನಕನಕದ ಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆ ಕಂಡುಬರಲಿದೆ. ಆದಾಯ ಮತ್ತು ವೆಚ್ಚದ ಸಮತೋಲನ ತಪ್ಪುತ್ತಿದ್ದರೆ ಅದನ್ನು ಸರಿಪಡಿಸಲು ಇದು ಸುಸಮಯ. ಹೂಡಿಕೆ ಅಥವಾ ಪಾಲುದಾರಿಕೆಗೆ ಸಂಬಂಧಿಸಿದ ದೊಡ್ಡ ತೀರ್ಮಾನಗಳನ್ನು ನೀವು ಕೈಗೊಳ್ಳಬೇಕಾಗಬಹುದು. ಪರಿಚಯಸ್ಥರು ಯಾವುದೋ ಯೋಜನೆಯಲ್ಲಿ ಹಣ ತೊಡಗಿಸಲು ಸಲಹೆ ನೀಡಬಹುದು. ಆದರೆ ಕೇವಲ ನಂಬಿಕೆಯ ಮೇಲೆ ಹೂಡಿಕೆ ಮಾಡಬೇಡಿ. ಪ್ರತಿಯೊಂದು ದಾಖಲೆಯನ್ನು ಪರೀಕ್ಷಿಸಿ ತಜ್ಞರ ಅಭಿಪ್ರಾಯ ಪಡೆಯಿರಿ. ಗೃಹ ನವೀಕರಣ ಅಥವಾ ವಾಹನಗಳಿಗಾಗಿ ಆಕಸ್ಮಿಕ ವೆಚ್ಚಗಳು ಎದುರಾಗಬಹುದು. ಹಿತಮಿತವಾದ ಖರ್ಚು ಮತ್ತು ಯೋಜಿತ ಹೂಡಿಕೆಯು ನಿಮ್ಮ ಭವಿಷ್ಯವನ್ನು ಭದ್ರಗೊಳಿಸುತ್ತದೆ. 6. ಮಕ್ಕಳ ಕುರಿತಾದ ಜವಾಬ್ದಾರಿ ಮತ್ತು ಹೆಮ್ಮೆಯ ಕ್ಷಣ. ಫೆಬ್ರವರಿ 17ರಿಂದ 23ರವರೆಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಗಮನಹರಿಸಬೇಕಾದ ಸಂದರ್ಭ ಎದುರಾಗಲಿದೆ. ಅವರ ಶಿಕ್ಷಣ ಅಥವಾ ವೃತ್ತಿಯ ಬಗ್ಗೆ ಗೊಂದಲವಿದ್ದರೆ ನಿಮ್ಮ ಸಲಹೆಯು ಅವರಿಗೆ ದಾರಿದೀಪವಾಗಲಿದೆ. ವಿದ್ಯಾಭ್ಯಾಸ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಫಲಿತಾಂಶ ಬರಬಹುದು. ಇದು ತಾತ್ಕಾಲಿಕ ಆತಂಕ ತಂದರೂ ಅಂತಿಮವಾಗಿ ಶುಭವಾಗಲಿದೆ. ಮಕ್ಕಳೊಂದಿಗೆ ಕಟ್ಟುನಿಟ್ಟಾಗಿ ವರ್ತಿಸುವ ಬದಲು ಪ್ರೀತಿ ಮತ್ತು ತಾಳ್ಮೆಯಿಂದ ವ್ಯವಹರಿಸಿ. ನಿಮ್ಮ ಪ್ರಬುದ್ಧತೆಯು ಮನೆಯಲ್ಲಿ ಶಾಂತಿ ತರುತ್ತದೆ ಮತ್ತು ಮುಂದೆ ಮಕ್ಕಳ ಸಾಧನೆಯು ನಿಮಗೆ ಗೌರವ ತಂದುಕೊಡುತ್ತದೆ. ಸಂಖ್ಯೆ 7. ಮಿತ್ರತ್ವದ ಪರೀಕ್ಷೆ ಮತ್ತು ವಾಸ್ತವದ ಅರಿವು. ಈ ವಾರ ಹಳೆಯ ಸ್ನೇಹಿತರೊಬ್ಬರು ನಿಮ್ಮನ್ನು ಸಂಪರ್ಕಿಸಬಹುದು. ಇದು ಹಳೆಯ ನೆನಪುಗಳನ್ನು ಮೆಲುಕು ಹಾಕಲು ಕಾರಣವಾಗಬಹುದು. ಆದರೆ ಈ ಭೇಟಿಯ ಹಿಂದೆ ಯಾವುದಾದರೂ ಗುಪ್ತ ಹಿತಾಸಕ್ತಿ ಇರಬಹುದೇ ಎಂಬ ಬಗ್ಗೆ ಎಚ್ಚರವಿರಲಿ. ಪ್ರತಿಯೊಂದು ನಗುವೂ ನಿಷ್ಕಲ್ಮಶವಾಗಿರುವುದಿಲ್ಲ. ಆದ್ದರಿಂದ ಜನರ ನಡವಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಯಾರು ನಿಜವಾದ ಹಿತೈಷಿ ಮತ್ತು ಯಾರು ಸ್ವಾರ್ಥಿ ಎಂಬುದು ಈ ವಾರ ನಿಮಗೆ ಸ್ಪಷ್ಟವಾಗಲಿದೆ. ಈ ಅರಿವು ಭವಿಷ್ಯದಲ್ಲಿ ನೀವು ಯಾರನ್ನು ನಂಬಬೇಕು ಎಂಬ ನಿರ್ಧಾರಕ್ಕೆ ಸಹಾಯ ಮಾಡಲಿದೆ. ಸಂಖ್ಯೆ 8. ವೃತ್ತಿಜೀವನದಲ್ಲಿ ನೂತನ ಪಥ ಮತ್ತು ಸವಾಲು. ಕೆಲಸದ ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿ ಅಥವಾ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿವೆ. ಆರಂಭದಲ್ಲಿ ಇದು ಒತ್ತಡದಾಯಕ ಎನಿಸಿದರೂ ನಿಮ್ಮ ವೃತ್ತಿ ಬದುಕಿನ ಮಹತ್ವದ ತಿರುವು ಇದಾಗಲಿದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗಮನಿಸುತ್ತಿದ್ದಾರೆ ಮತ್ತು ಶೀಘ್ರದಲ್ಲೇ ನಿಮಗೆ ಮನ್ನಣೆ ಸಿಗಲಿದೆ. ಆದರೆ ನಿಮ್ಮ ಪ್ರಗತಿಯನ್ನು ಕಂಡು ಸಹೋದ್ಯೋಗಿಗಳು ಅಸೂಯೆ ಪಡಬಹುದು. ಇಂತಹ ಸಂದರ್ಭದಲ್ಲಿ ವಿವಾದಗಳಿಗೆ ಆಸ್ಪದ ನೀಡದೆ ನಿಮ್ಮ ಕಾರ್ಯಕ್ಷಮತೆಯ ಮೂಲಕವೇ ಅವರಿಗೆ ಉತ್ತರ ನೀಡಿ.
ನಿಮ್ಮ ವೃತ್ತಿಪರ ನಡವಳಿಕೆಯೇ ನಿಮ್ಮನ್ನು ಉನ್ನತ ಸ್ಥಾನಕ್ಕೇರಿಸಲಿದೆ. ಸಂಖ್ಯೆ 9. ಗೃಹ, ಭೂಮಿ ಮತ್ತು ಕೌಟುಂಬಿಕ ತೀರ್ಮಾನಗಳ ಸಮಯ. ಮನೆ ಖರೀದಿ, ಮಾರಾಟ ಅಥವಾ ನವೀಕರಣದ ಚರ್ಚೆಗಳು ಈ ವಾರ ಬಿರುಸುಗೊಳ್ಳಲಿವೆ. ಆಸ್ತಿ ಹಂಚಿಕೆಯಂತಹ ವಿಷಯಗಳು ಮುನ್ನೆಲೆಗೆ ಬರಬಹುದು. ಇಂತಹ ಹೊತ್ತಿನಲ್ಲಿ ಭಾವನಾತ್ಮಕವಾಗಿ ಕುಗ್ಗದೆ ಪ್ರಾಯೋಗಿಕವಾಗಿ ಯೋಚಿಸಿ. ಮಾತುಕತೆಯ ಮೂಲಕ ವಿವಾದಗಳನ್ನು ಬಗೆಹರಿಸಿಕೊಳ್ಳಿ. ಮನೆಯಲ್ಲಿನ ನೆಮ್ಮದಿಯೇ ನಿಜವಾದ ಐಶ್ವರ್ಯ ಎಂಬುದು ನೆನಪಿರಲಿ. ಪಾರದರ್ಶಕವಾಗಿ ವ್ಯವಹರಿಸಿದರೆ ಕೌಟುಂಬಿಕ ಶಾಂತಿ ನೆಲೆಸುತ್ತದೆ. ಸಂಖ್ಯೆ 10. ಮಾನಸಿಕ ಸ್ಥಿರತೆ ಮತ್ತು ಆಂತರಿಕ ಶಕ್ತಿಯ ಜಾಗೃತಿ. ಈ ವಾರ ನಿಮ್ಮ ಮನಸ್ಸು 10 ಯೋಚನೆಗಳಿಂದ ತುಂಬಿರಬಹುದು. ಇದು ಆತಂಕಕ್ಕೆ ಕಾರಣವಾಗಬಹುದು. ಸಣ್ಣ ವಿಷಯಗಳಿಗೂ ಅತಿಯಾಗಿ ತಲೆಕೆಡಿಸಿಕೊಳ್ಳಬೇಡಿ. ಧ್ಯಾನ, ಯೋಗ ಅಥವಾ ಮುಂಜಾನೆಯ ನಡಕೆ ನಿಮಗೆ ಮನಃಶಾಂತಿ ನೀಡುತ್ತದೆ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ. ಹೊರಗಿನ ಪ್ರಶ್ನೆಗಳಿಗೆ ನಿಮ್ಮ ಒಳಗೆ ಉತ್ತರ ಸಿಗಲಿದೆ. ಮಾನಸಿಕ ದೃಢತೆ ಇದ್ದರೆ ಎಂತಹ ಕಷ್ಟದ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸಬಹುದು. ಸಂಖ್ಯೆ 11. ದಾಂಪತ್ಯದಲ್ಲಿ ವಿಶ್ವಾಸ ಮತ್ತು ಸಂವಹನದ ಅಗತ್ಯ. ವೈವಾಹಿಕ ಬದುಕಿನಲ್ಲಿ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ಮನಸ್ತಾಪಗಳಿದ್ದರೆ ಅವುಗಳನ್ನು ಬಗೆಹರಿಸಿಕೊಳ್ಳಲು ಇದು ಸುಸಮಯ. ಸಣ್ಣಪುಟ್ಟ ವಿಚಾರಗಳನ್ನು ದೊಡ್ಡದು ಮಾಡಬೇಡಿ. ನಿಮ್ಮ ಸಂಗಾತಿಗೆ ನಿಮ್ಮ ಬೆಂಬಲ ಮತ್ತು ಪ್ರೀತಿಯ ಅವಶ್ಯಕತೆ ಈ ವಾರ ಹೆಚ್ಚಿರುತ್ತದೆ. ಅಹಂಕಾರವನ್ನು ಬದಿಗಿಟ್ಟು ಪ್ರೀತಿಯಿಂದ ವ್ಯವಹರಿಸಿದರೆ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಮದುವೆ ಕೇವಲ ಹೊಣೆಗಾರಿಕೆಯಲ್ಲ, ಅದು ಪರಸ್ಪರ ಅರಿವಿನ ಪವಿತ್ರ ಬಂಧ. ಸಂಖ್ಯೆ 12. ಪ್ರಯಾಣ ಮತ್ತು ನೂತನ ಅವಕಾಶಗಳ ಸಂಕೇತ. ಅನಿರೀಕ್ಷಿತ ಪ್ರವಾಸಗಳು ಎದುರಾಗಬಹುದು. ಇದು ವೃತ್ತಿ ಅಥವಾ ಕೌಟುಂಬಿಕ ಕಾರಣಗಳಿಗಾಗಿ ಇರಬಹುದು. ಆರಂಭದಲ್ಲಿ ಅಲ್ಪ ಒತ್ತಡ ತಂದರೂ ಈ ಪ್ರಯಾಣವು ಹೊಸ ಅನುಭವ ಮತ್ತು ಲಾಭಗಳನ್ನು ತಂದುಕೊಡಲಿದೆ. ಹೊಸ ವ್ಯಕ್ತಿಗಳ ಪರಿಚಯವಾಗಲಿದೆ. ಅವರು ಭವಿಷ್ಯದಲ್ಲಿ ನೆರವಾಗಬಹುದು. ಮುಕ್ತ ಮನಸ್ಸಿನಿಂದ ಈ ಬದಲಾವಣೆಯನ್ನು ಸ್ವೀಕರಿಸಿ. ಇದು ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸಲಿದೆ. ಸಂಖ್ಯೆ 13. ಯಶಸ್ಸು, ಕೀರ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆ. ನಿಮ್ಮ ಈ ಹಿಂದಿನ ಪ್ರಾಮಾಣಿಕ ಶ್ರಮಕ್ಕೆ ಈಗ ಮನ್ನಣೆ ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ನಿಮ್ಮ ಸಮತೋಲನ ನಡವಳಿಕೆಯನ್ನು ಜನರು ಶ್ಲಾಘಿಸುತ್ತಾರೆ. ಸಭೆ ಸಮಾರಂಭಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಹೆಚ್ಚಿನ ಮೌಲ್ಯ ಸಿಗಲಿದೆ. ಆದರೆ ಯಶಸ್ಸು ಬಂದಾಗ ವಿನಯವಂತರಾಗಿರಿ. ಅಹಂಕಾರವು ನಿಮ್ಮ ಪ್ರಿಯರನ್ನು ನಿಮ್ಮಿಂದ ದೂರ ಮಾಡಬಹುದು. ನಮ್ರತೆಯೇ ನಿಮ್ಮ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಮೆರುಗು ನೀಡಲಿದೆ. ಸಂಖ್ಯೆ 14. ಗುಪ್ತ ಸತ್ಯಗಳ ಬಯಲು ಮತ್ತು ಅಂತರಾತ್ಮದ ಪರೀಕ್ಷೆ. ಮರೆಮಾಚಿದ್ದ ಸತ್ಯಗಳು ಆಕಸ್ಮಿಕವಾಗಿ ಬಯಲಾಗಬಹುದು. ಇದು ಸ್ನೇಹಿತ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಯಾರೋ ಒಬ್ಬರ ಅಸಲಿ ಉದ್ದೇಶ ತಿಳಿದಾಗ ಆಘಾತವಾಗಬಹುದು. ಆದರೆ ಸಮಾಧಾನ ಕಳೆದುಕೊಳ್ಳಬೇಡಿ. ಈ ಸತ್ಯವು ನಿಮ್ಮನ್ನು ಭ್ರಮೆಯಿಂದ ಮುಕ್ತಗೊಳಿಸಿ ಸರಿಯಾದ ಹಾದಿ ತೋರಿಸಲಿದೆ. ವಾಸ್ತವವನ್ನು ಸ್ವೀಕರಿಸಿ ಮುನ್ನಡೆಯಿರಿ. ಸಂಖ್ಯೆ 15. ಆತ್ಮಸಮರ್ಪಣೆ ಮತ್ತು ನವಜೀವನದ ಆರಂಭ. ಈ ವಾರದಂತ್ಯಕ್ಕೆ ನೀವು ಹೊಸ ಅರಿವನ್ನು ಪಡೆಯಲಿದ್ದೀರಿ. ನಿಮ್ಮ ನೈಜ ಶಕ್ತಿಯು ನಿಮ್ಮ ತಾಳ್ಮೆ ಮತ್ತು ಸಮತೋಲನದಲ್ಲಿದೆ ಎಂಬುದು ನಿಮಗೆ ಮನದಟ್ಟಾಗಲಿದೆ. ಹಿಂದಿನ ಸವಾಲುಗಳು ನಿಮ್ಮನ್ನು ಬಲಪಡಿಸಿವೆ. ಆಂತರಿಕ ಶಾಂತಿ ಮತ್ತು ದೃಢ ವಿಶ್ವಾಸದೊಂದಿಗೆ ನೀವು ಹೊಸ ಆರಂಭಕ್ಕೆ ಸಜ್ಜಾಗಲಿದ್ದೀರಿ. ಮುಂದಿನ ತಿಂಗಳುಗಳಲ್ಲಿ ನೀವು ನಿರೀಕ್ಷಿಸಿದ ಸುಖ, ಶಾಂತಿ ಮತ್ತು ಸಮೃದ್ಧಿ ನಿಮ್ಮದಾಗಲಿದೆ. ಗೆಳೆಯರೇ, ಈ 15 ಭವಿಷ್ಯವಾಣಿಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸೂಚನೆಗಳಾಗಿವೆ. ಎಲ್ಲಿ ತಾಳ್ಮೆ ಬೇಕು, ಎಲ್ಲಿ ಧೈರ್ಯದ ಹೆಜ್ಜೆ ಇಡಬೇಕು ಎಂಬುದನ್ನು ಗ್ರಹಿಸಿ. ಗ್ರಹಗಳು ಕೇವಲ ದಾರಿಯನ್ನು ತೋರಿಸುತ್ತವೆ, ಆದರೆ ನಡೆಯುವುದು ನಿಮ್ಮ ಕರ್ತವ್ಯ. ಧನಾತ್ಮಕ ಚಿಂತನೆಯೊಂದಿಗೆ ಮುನ್ನಡೆಯಿರಿ. ಜಯ ನಿಮ್ಮದಾಗಲಿದೆ. ಧನ್ಯವಾದಗಳು.